ಅಮ್ಮ, ಆ ಪಾರ್ಸಲ್ ಬಂದಿದ್ದು ನನಗೆ. ನಾನು ಓಪನ್ ಮಾಡಿದ್ದಿದ್ರೆ ಪ್ರಜ್ಞೆ ತಪ್ಪು ಬೀಳ್ತಾ ಇದೆ. ಇವಾಗಷ್ಟೇ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಆಡು ಅಂತ ಹೇಳಿದೆ. ಕಾನ್ಸಂಟ್ರೇಟ್ ಮಾಡೋದು ಬಿಡು, ಆಡೋಕ್ಕೂ ಆಗ್ತಾ ಇರಲಿಲ್ಲ ಅಮ್ಮ. ಈ ಥರ ಏನೇ ಪ್ರಾಬ್ಲಮ್ ಆದರೂ ಅವ್ಳು ಗೊತ್ತಿದ್ದೋ ಗೊತ್ತಿಲ್ಲದೋ ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾಳೆ. ನಾನು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಮ್ಮ. ನಿನ್ಗೆ ಇನ್ನೂ ಅವಳ ಮೇಲೆ ಸಿಟ್ಟಿದೆ. ಲಕ್ಕಿ, ನಾನು ಮಾಡಿರೋ ಪ್ರತಿಯೊಂದು ತಪ್ಪು ನನಗೆ ಗೊತ್ತು ಕಣೋ. ಆದರೆ ಈತನ ಮೇಲೆ ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ನಾನು ಮಾಡಿದ್ದಲ್ಲ. ಹೋಗ್ಲಿ ಬಿಡು. ಡಾಕ್ಟ್ರು 4 ದಿನ ಟೈಮ್ ಕೊಟ್ಟಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನೆನಪಿನ ಶಕ್ತಿ ಬರಲೇಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಎಲ್ಲ ರೀತಿ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅವಳಿಗೆ ಏನು ನೆನಪಾಗ್ತಾ ಇಲ್ಲ, ಯಾರೂ ನೆನಪಾಗ್ತಾ ಇಲ್ಲ. ಗೀತಂಗೆ ಮತ್ತೆ ನೆನಪಿನ ಶಕ್ತಿ ವಾಪಸ್ ಬರಬೇಕು. ಅದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿ. ಲಕ್ಕಿ, ನಿಂಗೆಲ್ಲದರಲ್ಲೂ ಯಶಸ್ಸು ಸಿಕ್ಕದ ಹಾಗೆ ಇದರಲ್ಲೂ ಸಿಗತ್ತೆ. ಯೋಚನೆ ಮಾಡ್ಬೇಡ. ಗೀತಾ ಬೇಗ ಹುಷಾರಾಗ್ತಾಳೆ. ನಾವೆಲ್ಲರೂ ಇದ್ದೀವಿ ಅಲ್ವಾ? ನೀನು ಆಟದ ಕಡೆ ಗಮನ ಕೊಡು. ಥ್ಯಾಂಕ್ಸ್ ಅಮ್ಮ. ನೋಡು, ತುಂಬ ಲೇಟ್ ಆಗಿದೆ, ಹೋಗಿ ಮಲ್ಕೋ ಹೋಗು. ಸರಿ ಮ್ಯಾಮ್, ಗುಡ್ ನೈಟ್. ನೀವು ಕಬಡ್ಡಿ ಲೀಗ್ ಸೆಲೆಕ್ಟ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ನೀವು ತುಂಬಾ ಫೇಮಸ್ ಆಗ್ತೀರಾ, ಕೈ ತುಂಬಾ ದುಡ್ಡು ಬರುತ್ತೆ, ಕಾಸ್ಟ್ಲಿ ಗಿಫ್ಟ್ ಬರುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ನೀವು ತಾಲೂಕ್ ಲೆವೆಲಲ್ಲಿ ವಿನ್ ಆದಾಗ್ಲೇ ನಿಮ್ಗೆ ಎಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ರು. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವಿನ್ ಆಗಿದ್ದಿದ್ರೆ ಏನೇನು ಕೊಡ್ತಾ ಇದ್ರು. ಸೆಲೆಕ್ಟ್ ಆಗಿದ್ರೆ ಕೊಟ್ಟಿರೋರು. ಈಗ ಲಕ್ಕಿ ಅವ್ರು ಸೆಲೆಕ್ಟ್ ಆಗಿದಾರಲ್ಲ, ಅವ್ರಿಗೇನಾದ್ರು ಗಿಫ್ಟ್ ಕೊಡ್ತಾರಾ? ಗಿಫ್ಟ್ ಅಲ್ಲ, ಆಕ್ಷನಲ್ಲಿ ಬಿಡ್ ಮಾಡ್ತಾರೆ. ಯಾರು ಜಾಸ್ತಿ ಬಿಡ್ ಮಾಡ್ತಾರೋ ಆ ಟೀಮ್ಗೆ ಲಕ್ಕಿ ಹೋಗ್ಬೇಕಾಗುತ್ತೆ. ಎಷ್ಟು ದುಡ್ಡು ಬರ್ಬೋದು? ಅದು ಬಿಡ್ ಮಾಡೋದ್ರ ಮೇಲೆ ಹೋಗುತ್ತೆ. ಲಕ್ಷ ಬರುತ್ತೆ. ಲಕ್ಷ ಬರುತ್ತಾ? ಮತ್ ನೀವು ಮಿಸ್ ಮಾಡ್ಕೊಂಡ್ರಿ. ನಂಗೆ ಮಿಸ್ ಆದ್ರೇನು, ನಮ್ಮನೆಯಿಂದ ಲಕ್ಕಿಗೆ ಚಾನ್ಸ್ ಸಿಕ್ಕಿದೆ ಅಲ್ವಾ, ಅವ್ನು ಸೆಲೆಕ್ಟ್ ಆದ್ರೆ ಖುಷಿನೇ. ಏನ್ ಪ್ರಯೋಜನ? ನಮ್ ಪಾಲಿಗೆ ಅದಿಲ್ವಲ್ಲ. ಆ ಲಕ್ಕಿ ಅವ್ರಿಗೆ ಬಂದ್ರು ಬಿಟ್ರು ಎರಡೂ ಒಂದೇ. ಗೀತಂಗ್ ಹಿಂದಿಂದ ಏನು ನೆನಪಿಲ್ಲ ಅದನ್ನ ಅನುಭವಿಸೋದಿಕ್ಕೆ. ಅವ್ರಿಗೆ ಬಂದ್ರು ಒಂದೇ, ನಿಮಗ್ ಬರ್ದೇ ಇದ್ರು ಒಂದೇ. ಏನಿದು ಚಿಕ್ಕತ್ತೆ? ಮೊದ್ಲಿನ ಹಾಗೆ ಇತ್ತು ನೋಡಿ, ಬೆಳಗ್ಗೆನೆ ದೇವ್ರ ಪೂಜೆ ಮಾಡ್ತಿದ್ದಾಳೆ. ಅವಳು ಮೊದಲು ಹಾಗೆ ಇದ್ಲು ಅಲ್ವಾ? ಎಲ್ಲ ನೆನ್ಪಿಗೆ ಬಂದ್ಬಿಡ್ತಾ ಅಂತ. ದೇವರ ದಯದಿಂದ ಎಲ್ಲ ನೆನ್ಪಿಗೆ ಬಂದ್ರೆ ಸಾಕು. ಸುಮತಿ, ಮನೆ ಮುಂದೆ ಅಷ್ಟು ದೊಡ್ಡ ರಂಗೋಲಿ ಹಾಕಿದಿಲ್ಲ, ಏನ್ ವಿಶೇಷ ಇವತ್ತು? ನಾನು ಹಾಕಿಲ್ಲ ಭಾವ. ಹೌದಾ? ಪಿಂಕಿ ಯಾವಾಗ ಕಲ್ತ್ಲೋ? ನಾನಲ್ಲ, ಗೀತಾ ಹಾಕಿರೋದು. ಗೀತಾ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಾಗಿಗೆ ನೀರು ಹಾಕಿ ಅಷ್ಟು ದೊಡ್ಡ ರಂಗೋಲೆ ಹಾಕಿದ್ಯಾ? ದಿನಾ ಪೂಜೆ ಮಾಡೋ ಹಾಗೆ ದೇವ್ರಿಗೆ ಪೂಜೆ ಮಾಡಿದ್ಯಾ? ಎಲ್ಲ ನೆನ್ಪಾಯ್ತೇನೆ? ಮತ್ತೆ ಮುಂಚೆ ಮಾಡ್ತಿದ್ದ ಕೆಲ್ಸನೆಲ್ಲ ಇವತ್ ಮಾಡಿದ್ಯಾ? ಅದ್ ಹೇಗೆ? ನಾನೇ ಹೇಳಿದ್ದೆ. ಏನೋ ಲಕ್ಕಿ, ಗೀತನ್ಗೆಲ್ಲ ನೆನಪಾಯ್ತು ಅಂತ ನಾವು ಖುಷಿಲಿದ್ದಲ್ಲ, ನೀನ್ ಹೇಳ್ಕೊಟ್ಟಿದ್ದ? ಅವಳಿಗೆ ನೆನಪಿಲ್ಲ ಅಂದ್ರೆ ಏನು? ಮುಂಚೆ ಹೇಗಿದ್ಲು ಅಂತ ನಾವು ಹೇಳ್ಕೊಡೋಣ. ಅದಕ್ಕೆ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀನಿ, ಕಲಿತಾಳೆ.
ಗೀತಾ ರೆಡಿನಾ? ಎಲ್ಲಿಗೋ? ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಬಾ. ಹೋಗಿ ಬರ್ತೀನಿ. ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ದತ್ತಣ್ಣ, ಈ ಜಾಗಕ್ಕೆ ತುಂಬಾ ಸಲ ಬಂದಿದ್ದೀವಿ, ನೋಡೋಣ ಏನಾದ್ರು ನೆನಪಾಗುತ್ತಾ ಅಂತ. ಲಕ್ಕಿ, ನೀನು ಈ ಜಾಗದ ಬಗ್ಗೆನೇ ಕೇಳ್ತಾ ಇರು, ನೋಡೋಣ ಏನಾದ್ರು ಗೊತ್ತಾದ್ರೂ ಆಗ್ಬೋದು. ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಗೀತಾ, ನಿನಗೆ ಈ ಜಾಗ ನೆನಪಿದ್ಯಾ? ನಾವು ತುಂಬಾ ಸಲ ಈ ದೇವಸ್ಥಾನಕ್ಕೆ ಬಂದಿದೀವಿ, ಪೂಜೆ ಮಾಡಿಸಿದೀವಿ, ಇಲ್ಲೇ ಕೂತ್ಕೊಂಡಿದೀವಿ, ನೆನಪಿದ್ಯಾ? ನನಗೇನು ನೆನಪಾಗ್ತಿಲ್ಲ. ಈ ಜಾಗಕ್ಕೆ ನಾನು ಮೊದಲನೇ ಸಲ ಬರ್ತಿರೋದಲ್ವಾ? ಇಲ್ಲ ಗೀತಾ, ನಾವು ಈ ಜಾಗಕ್ಕೆ ತುಂಬಾ ಸಲ ಬಂದಿದ್ದೀವಿ, ನಮ್ಮ ಕಷ್ಟಗಳನ್ನೆಲ್ಲ ಹಂಚ್ಕೊಂಡಿದೀವಿ, ನೆನ್ಪು ಮಾಡ್ಕೊ. ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಗೀತಾ, ಈ ಜಾಗನ ನೀನು ತುಂಬಾ ಇಷ್ಟಪಡ್ತಾ ಇದ್ದೆ. ಈಗಲೂ ಜಾಗ ಚೆನ್ನಾಗೇ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು. ಹಿಂದೆನೂ ಈ ಜಾಗನ ನೀನು ತುಂಬಾ ಇಷ್ಟಪಡ್ತಾ ಇದ್ದೆ ಅಂತ ಗೀತಾ. ನೀನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದಂತೆ. ಅಪ್ಪನಾ? ಹೌದು ಗೀತಾ, ನಿನ್ಗೆ ನಿಮ್ಮ ತಂದೆ ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ. ನೆನ್ಪಾಯ್ತಾ? ನೆನ್ಪು ಮಾಡ್ಕೋ ಗೀತಾ, ಅವರು ಕಬಡ್ಡಿ ಪ್ಲೇಯರೇ. ನೀನ್ ಬೇಜಾರಾದಾಗ್ಲೆಲ್ಲ ಅವ್ರ ಫೋಟೋ ಇಟ್ಕೊಂಡು ಅಳ್ತಾ ಇದ್ದೆ. ಅವ್ರು ಯಾವತ್ತೂ ನಿನ್ ಜೊತೆ ಇರ್ತಾರೆ ಅಂತ ಹೇಳ್ತಾ ಇದ್ದೆ. ಹೇಳಮ್ಮ. ಏನಾಯ್ತಮ್ಮ ಪಿಂಕಿ, ನಿಮ್ಮನೆ ವಿಷಯ? ಅವಳು ನೆನ್ಪರ್ಸೋದಿಕ್ಕೆ ಎಲ್ರು ಸರ್ಕಸ್ ಮಾಡ್ತಾನೆ ಇದ್ದಾರಾ? ಇನ್ನೂ ಹಾಗೆ ಇದ್ದಾಳೆ, ಮಂಕಾಗಿ. ನೀವ್ಯಾರು ಅಂತ ಕೇಳ್ಕೊಂಡು ಓಡಾಡ್ತಿರ್ತಾಳೆ. ಅಲ್ಲಮ್ಮ, ಒಂದ್ ವಿಷಯದಲ್ಲಿ ಮಾತ್ರ ಹೀಗೆ, ಬೇರೆ ವಿಷಯದಲ್ಲೆಲ್ಲ ನಾರ್ಮಲ್ ಆಗೇ ಇರ್ತಾಳೆ. ಅದೇ ಕಾಫಿ ಮಾಡಿದ ವಿಷಯ ಹೇಳ್ತಾ ಇದೆಯಾ ತಾನೆ? ಅಷ್ಟೇ ಅಲ್ಲಮ್ಮ, ಮೊದ್ಲಿನ ಹಾಗೆ ಬೆಳಗ್ಗೆ ಬೇಗ ಹೇಳ್ತಾಳೆ, ಬಾಗಿಲು ನೀರ್ ಹಾಕ್ತಾಳೆ, ರಂಗೋಲಿ ಹಾಕ್ತಾಳೆ, ದೇವ್ರ ಪೂಜೆ ಮಾಡ್ತಾಳೆ, ತಿಂಡಿ ಎಲ್ಲ ಮಾಡ್ತಾಳೆ. ಆದ್ರೆ ನಮ್ ವಿಷಯದಲ್ಲಿ ಮಾತ್ರ ಹೀಗಾಗಿದ್ದಾಳೆ. ಹೌದೇನೆ? ಓ, ಹಾಗಾದ್ರೆ ಖಂಡಿತ ಯಾವ್ದೋ ದೆವ್ವ ಮೆಟ್ಕೊಂಡಿದೆ ಅವಳಿಗೆ. ಹಾಗಂತೀಯ? ಸರಿ ಇರು, ಅವ್ರಿಗೆಲ್ಲ ಹಾಗೆ ಹೇಳ್ತೀನಿ. ಏಯ್, ಯಾರ್ಗೆ ಹೇಳ್ತೀಯಾ? ಬಾಯಿ ಮುಚ್ಕೊಂಡಿರೋ, ನಿನಗೆ ಯಾಕೆ ಬೇಕು ಆ ಉಸಾಬ್ರಿ? ಅವಳು ನೆನಪಿಗೆ ಬರ್ದೆ 4 ದಿವಸ ಆದ್ಮೇಲೆ ಕೋಮಾಕ್ ಹೋಗ್ತಾಳಲ್ಲ, ಅದೇ ತಾನೇ ನಮಗೂ ಬೇಕಾಗಿರೋದು. ನೀನ್ ಯಾಕೆ ಹೇಳ್ತೀಯ ದೆವ್ವ ಮೆಟ್ಕೊಂಡಿದೆ ಅಂತ? ದೆವ್ವ ಓಡಿಸೋ ಮಂತ್ರವಾದಿ ನನಗೆ ಗೊತ್ತಲ್ಲ, ನಾನೇ ಹೇಳ್ಬೋದಿತ್ತು. ಅದೆಲ್ಲ ಬೇಕಾಗಿಲ್ಲ, ಸುಮ್ನಿರು. ಹೌದಾ? ಹಾಗಿದ್ರೆ ಹೇಳೋದ್ ಬೇಡ್ವಾ ಅಮ್ಮ? ಮತ್ತೆ ನಮಗ್ ಯಾಕೆ ಬೇಕು ಅದೆಲ್ಲ? ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಸುಮ್ನಿದ್ಬಿಡು.
ಅವರು ಯಾವಾಗಲೂ ವಿಡಿಯೋ ಯಾಕೆ ಮಾಡ್ತಿರ್ತಾರೆ? ನಂಗೊಂಥರ ಮುಜುಗರ ಆಗುತ್ತೆ. ಗೀತಾ, ಆ ಫುಟೇಜಸ್ನ ಡಾಕ್ಟರ್ಗೆ ತೋರಿಸ್ಬೇಕು. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಈ ಜಾಗ ನೆನಪಿದ್ಯಾ? ನಾವಿಬ್ರು ಈವ್ನಿಂಗ್ ವಾಕ್ಗೆ ಇಲ್ಲಿ ಬರ್ತಾ ಇದ್ವಿ. ನೀವು ನನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀರಾ? ತುಂಬಾ ಟಾಪಿಕ್ಸ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಏನು ಟಾಪಿಕ್ಸು? ಗೀತಾ, ನಿನ್ಗೆ RJ ಜಾನು ಗೊತ್ತಲ್ವಾ? ಯಾರವರು? ಇನ್ನ ಏನಾರು ಮಾತಾಡ್ಸೋ, ಗೊತ್ತಾಗುತ್ತೆ. ರೇಡಿಯೋದಲ್ಲಿ ಮಾತಾಡೋ ಒಂದು ದೊಡ್ಡ ಸೆಲೆಬ್ರಿಟಿ. ಅವ್ರ ಪ್ರೋಗ್ರಾಮ್ ತುಂಬಾ ಫೇಮಸ್. ಅವ್ರು ಹೇಗೆ ಮಾತಾಡ್ತಾರೆ ಅಂತ ಗೊತ್ತಾ ನಿಂಗೆ? ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ FM ಯೋಚನೆ ಯಾಕೆ ಚೇಂಜ್ ಓಕೆ. ಲೈಫ್ ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು ಹೀಗೆ ಮಾತಾಡ್ತಿದ್ರು. ಆದ್ರೆ ಅವ್ರು ಮಾತಾಡ್ತಿದ್ದು ನನಗೆ ಯಾಕೆ ನೆನಪಾಗ್ಬೇಕು? ಯಾಕೆ ಅಂದ್ರೆ RJ ಜಾನು ಅಂದ್ರೆ ನೀನೇ ಗೀತಾ. ಅಂದ್ರೆ ಇರು, ನಾನು ರೆಕಾರ್ಡ್ ಮಾಡ್ಕೊಂಡಿರೋ ಸೌಂಡ್ ಕ್ಲಿಪ್ಸ್ ಇದೆ, ಪ್ಲೇ ಮಾಡ್ತೀನಿ. ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ 92.7 ಬಿಗ್ FM ಯೋಚನೆ ಯಾಕೆ ಚೇಂಜ್ ಓಕೆ. ಲೈಫ್ ಇಷ್ಟೇನೆ ಕಾರ್ಯಕ್ರಮದಲ್ಲಿ RJ ಜಾನು ನಿಮ್ ಜೊತೆ ನಾನು. ಇದು ನನ್ನ ವಾಯ್ಸ್ ಥರನೇ ಇದೆ. ಎಕ್ಸಾಕ್ಟ್ಲಿ ಗೀತಾ, ನಿನ್ನ ವಾಯ್ಸ್ ಥರ ಅಲ್ಲ, ನಿಂದೇ ವಾಯ್ಸು. ನೀನೇ RJ ಜಾನು. ನಾನು RJ ಜಾನು ಆದ್ರೆ ನನ್ನ ಗೀತಾ ಅಂತ ಕರಿತೀರಾ ಮತ್ತೆ? ನಮ್ಮೆಲ್ರಿಗೂ ಗೀತಾನೆ, ಆದ್ರೆ ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ನಿನ್ನ ಹೆಸರು RJ ಜಾನು. ಯಾಕೆ ಹಾಗೆ? ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ನಿನ್ನ ಹೆಸರು RJ ಜಾನು. ಆ ಹೆಸರು ತುಂಬಾ ಪಾಪ್ಯುಲರ್ ಆಗಿತ್ತು. ನಿನ್ಗೆ ಬೆಸ್ಟ್ RJ ಅಂತ ಅವಾರ್ಡ್ ಕೂಡ ಬಂತು ಗೀತಾ. Yes, best RJ 2019 RJ ಜಾನು. Congratulations, RJ ಜಾನು. ನನಗ್ ನಿಜವಾಗ್ಲೂ ಇದ್ಯಾವುದು ನೆನಪಿಲ್ಲ. ಆದ್ರೂ ಪಾಪ ಲಕ್ಕಿಯವರು ಅವ್ರು ಕಷ್ಟಪಡ್ತಿರೋದನ್ನ ನೋಡಕ್ಕಾಗಲ್ಲಮ್ಮ. ಅವ್ಳು ಇಷ್ಟಪಡೋ ಜಾಗಕ್ಕೆಲ್ಲ ಕರ್ಕೊಂಡೋದ್ರೆ ಅವಳು ಹಿಂದಿಂದೆಲ್ಲ ನೆನ್ಪಾಗ್ಬೋದೇನೋ ಅಂತ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ದತ್ತ ಅವರು ಹೋಗಿದ್ದಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ ಬರೋಕೆ. ಅಯ್ಯಯ್ಯ, ನಿನ್ ಗಂಡ ಯಾಕೆ ಹೋಗ್ಬೇಕಾಗಿತ್ತು? ಅದೇ ನೀನ್ ವಿಡಿಯೋ ಮಾಡೋದು. ಅದನ್ನೆಲ್ಲ ಡಾಕ್ಟರ್ ತೋರಿಸ್ಬೇಕಂತಮ್ಮ. ನೀನ್ ಗಂಡನ್ ಹದ್ಬಸ್ತಲ್ಲಿ ಇಟ್ಕೊಳಕ್ಕೆ ನಿನ್ ಕೈಲಿ ಆಗ್ತಾ ಇಲ್ಲ ಕಣೆ ಪಿಂಕಿ. ನೀನ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು ಅವನು. ಹಾಗ್ ಮಾಡಕ್ಕೂ ಆಗ್ತಾ ಇಲ್ಲ ನಿನ್ಗೆ. ಮದ್ವೆ ಆಗಿ 2 ವರ್ಷ ಆಯ್ತು, ಅವನಿಗೆ ಬುದ್ಧಿ ಇಲ್ಲ, ನಿನ್ಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ. ಅದೇ ಆ ಗೀತನ್ ನೋಡು, ಗಂಡನ್ ವಶ ಮಾಡ್ಕೊಳಕ್ಕೆ ಏನೆಲ್ಲಾ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ. ಹೌದಾ? ಹಾಗಿದ್ರೆ ನಾನು ನಾಳೆಯಿಂದ ನೀವ್ಯಾರು ಅಂತ ನಾಟಕ ಶುರು ಮಾಡ್ಕೊಂಬಿಡ್ಲಾ? ಶೂ ಪಿಂಕಿ, ಎಷ್ಟು ಪೆದ್ದೆ ನೀನು. ಅವಳು ಮಾಡ್ದ ಹಾಗೆ ಮಾಡ್ತಾರಾ? ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಕಣೆ. ಸರಿ, ಮೊದ್ಲು ಅವಳು ಕೋಮಾಗ್ ಹೋಗ್ತಾಳ ನೋಡೋಣ, ಆಮೇಲೆ ನಾವ್ ಅದೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಬಿಡು. ಸರಿನಮ್ಮ. ಯಾಕೆ ಇಷ್ಟೊಂದು ಡಿಸಪಾಯಿಂಟ್ ಆಗಿದೆಯಾ? ಇನ್ನೇನೋ ಮಾಡೋದು, ಎಲ್ಲ ರೀತಿ ಟ್ರೈ ಮಾಡಾಯ್ತು, ಬಟ್ ಅವಳಿಗೆ ಯಾವುದು ನೆನಪಾಗ್ತಾ ಇಲ್ಲ. ಅವಳು RJ ಆಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು, ಪಾರ್ಕ್ ಹೋಗಿದ್ದು, ಅದೆಲ್ಲ ಬಿಡು. ಅವಳು ತಂದೆ ಬಗ್ಗೆ ಹೇಳಿದ್ರೇ ನೆನಪಾಗ್ತಿಲ್ಲ ಕಣ. ನೋಡಲಕ್ಕೆ ನಾವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರೋಣ. ಯಾವ್ದಾರೋ ಒಂದು ವಿಷಯಕ್ಕೆ ಗೀತಾ ಅವ್ರಿಗೆ ನೆನಪು ಬಂದರೂ ಬರ್ಬೋದು. ಬರ್ತಾ ಬರ್ತಾ ನನಗೆ ಹೋಪ್ಸೇ ಇದ್ದಂಗೆ ಆಗಿದೆ. ಏನೋ ನೀನು ಏನೋ ಮಾತಾಡ್ತಿದ್ಯಾ? ಸ್ಪೋರ್ಟ್ಸ್ ಮ್ಯಾನ್ ನೀನು, ಕೊನೆವರೆಗೂ ಹೋಪ್ಸ್ ಕಳ್ಕೋಬಾರ್ದು. ನಾನು ಸೋಲ್ತೀನಿ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾನು ಏನೇ ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಬರ್ತಾ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಲಕ್ಕಿ. ನಡೆದಿರೋ ಪ್ರತಿಯೊಂದು ಘಟನೆನೂ ನೆನಪು ಮಾಡ್ತಾ ಇರೋಣ. ಯಾವ್ದಾದ್ರು ಒಂದು ವಿಷಯಕ್ಕೆ ನೆನಪು ಬಂದರೂ ಬರ್ಬೋದು.
ಅಕ್ಕಿ ಇನ್ನ 3 ದಿನ ಟೈಮ್ ಇದೆ ಕಣ. ಇನ್ ಮೊದಲನೇ ದಿನನೇ ಈ ಥರ ಡಲ್ಲ ಕುತ್ಕೊಂಡ್ರೆ ಹೇಗೋ? ಚಿಕ್ಕತ್ತೆ, ಲಕ್ಕಿ ಅವ್ರು ಯಾಕೆ ಗೀತನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು? ಅವಳು ಆಗಾಗ ದೇವಸ್ಥಾನಕ್ಕೆ ಹೋಗ್ತಿದ್ಲಲ್ಲ, ದೇವಸ್ಥಾನಕ್ಕೆ ಹೋದ್ರೆ ಹಳೇದೆಲ್ಲ ನೆನಪಾಗ್ಬಹುದು ಅಂತ. ಅಲ್ಲೂ ಅವಳಿಗೆ ನೆನಪು ಬರ್ಲಿಲ್ಲ ಅಂದ್ರೆ ಬೇರೆ ಏನಾದ್ರೂ ಪ್ರಯತ್ನ ಪಡ್ಬೇಕು ಅಷ್ಟೆ. ಪಾಪ ಲಕ್ಕಿ ಅವ್ರನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವಳಿಗೆ ಹಳೆ ನೆನಪುಗಳು ಬರ್ಲಿ ಅಂತ ಎಷ್ಟೆಲ್ಲ ಕಷ್ಟ ಪಡ್ತಿದಾರೆ ಅಲ್ವಾ? ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಅವನ ಹಣೆಯಲ್ಲಿ ಏನೇನ್ ಬರ್ದಿದ್ಯೋ ಅದೇನೇನ್ ಅನುಭವಿಸ್ಬೇಕು ಯಾರಿಗ್ ಗೊತ್ತು. ಈಗ ನಾವೇನು ಸಹಾಯ ಮಾಡೋ ಪರಿಸ್ಥಿತಿಲಿಲ್ಲ, ನೋಡಿ ಅಯ್ಯೋ ಅನ್ಬಹುದು ಅಷ್ಟೆ, ಏನು ಮಾಡಕ್ಕಾಗಲ್ಲ. ನಾನೊಂದ್ಸಲ ಟ್ರೈ ಮಾಡ್ತೀನಿ ಚಿಕ್ಕತ್ತೆ. ನಮ್ಮಿಬ್ರ ಮಧ್ಯೆ ಮುಂಚೆ ನಡೆದಿರೋದೇನಾದ್ರೂ ನೆನ್ಪಿದ್ಯಾ ಅಂತ ಗೀತನ ಹತ್ರ ಕೇಳಿ ನೋಡ್ತೀನಿ. ಅವ್ರ ಅಮ್ಮನ್ನೇ ಯಾರು ಅಂತ ಕೇಳ್ತಾಳೆ, ಇನ್ನೇನೇ ನೆನ್ಪಿರತ್ತೆ ಅವಳಿಗೆ? ಹೇಳಕ್ಕಾಗಲ್ಲ ಚಿಕ್ಕತ್ತೆ, ಅವಳಿಗೆ ಏನಾದ್ರೂ ನೆನಪಿರ್ಬೋದು, ಇಲ್ಲ ನಾನು ಅವಳ ಹತ್ರ ಕೇಳಿದಾಗ ಏನಾದ್ರೂ ನೆನಪಾಗ್ಬೋದು. ಏನೋ ನಿನ್ ಪ್ರಯತ್ನ ನೀನ್ ಮಾಡು, ಆಮೇಲೆ ಏನಾಗುತ್ತೋ ನೋಡೋಣ. ಹಲೋ ಲಕ್ಕಿ, ಗುಂಡಮ್ಮ ಹೇಗಿದ್ದಾಳೆ? ಹಳೆದೆಲ್ಲ ನೆನಪಾಗ್ತಿದ್ಯಾ ಅವಳಿಗೆ? ಇಲ್ಲ ಮಂಗಳಕ್ಕ, ನಾವು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅವಳಿಗೆ ಏನೂ ನೆನಪಾಗ್ತಾ ಇಲ್ಲ. ಅಲ್ಲ, ಜಾಗ ಏನಾದ್ರೂ ಚೇಂಜ್ ಆದ್ರೆ ನೆನಪಾಗ್ಬೋದೋ ಏನೋ. 1 ನಿಮಿಷ ಅತ್ತೆ ಮಾತಾಡ್ಬೇಕಂತೆ, ಕೊಡ್ತೀನಿ. ಸರಿ ಮಂಗಳಕ್ಕ. ಲಕ್ಕಿ, ಹೇಗಿದ್ದಾಳಪ್ಪ ಗೀತಾ ಈಗ? ಏನಾದ್ರೂ ಸ್ವಲ್ಪ ಸುಧಾರಣೆ ಆಗಿದ್ಯಾ? ಹಾಗೆ ಇದ್ದಾಳತ್ತೆ, ನೆನ್ಪಿನ ಶಕ್ತಿ ಬರೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಇನ್ನು 4 ದಿನದಲ್ಲಿ ಅವಳು ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಕೋಮಾಗ ಹೊರಟೋಗ್ತಾಳೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಭಯ ಪಟ್ಕೋಬೇಡ. ನೋಡು, ನಮ್ಮನ್ನೆಲ್ಲ ನೋಡಿದ್ರೆ ಅವಳಿಗೆ ಹಳೇದೇನಾದ್ರೂ ನೆನಪಾಗುತ್ತೋ ಏನೋ, ಅದಕ್ಕೆ ನಾವೆಲ್ಲ ಮನೆಗೆ ಬರೋಣ ಅನ್ಕೊಂಡಿದೀವಿ. ಬೇಡ ಅತ್ತೆ, ನಾನೇ ಅವಳ ಹತ್ರ ಕಂಟಿನ್ಯೂಸ್ ಆಗಿ ಮಾತಾಡಿ ನಿಂತು ಬರೋ ಥರ ಮಾಡ್ತೀನಿ. ಆದ್ರೆ ನಾನೇ ಅಲ್ಲಿ ಕರ್ಕೊಂಡು ಬರ್ತೀನಿ, ನೀವು ಸುಮ್ಮನೆ ತೊಂದರೆ ತಗೋಬಿಡಿ. ಆಯ್ತು ಲಕ್ಕಿ, ನಿನಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಅವಾಗ ಕರ್ಕೊಂಡ್ ಬಾ. ದೇವರ ದಯದಿಂದ ಅವಳು ಮೊದಲು ಹಾಗಾದ್ರೆ ಸಾಕು. ನಾವೆಲ್ಲ ಅದೇ ಪ್ರಯತ್ನದಲ್ಲಿ ಇದೀವಿ ಅತ್ತೆ, ನೋಡೋಣ. ಸರಿಯಪ್ಪ. ಗೀತಾ, ಬಾ ಕೂತ್ಕೋ. ಕಾಫಿ ಕುಡಿದ್ಯಾ? ಬೇಡ. ಗೀತಾ, ಸುಸ್ತಾಯ್ತಾ? ಎಲ್ಲೇ ಹೋಗಿದ್ರಿ ನೀವು? ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಗೀತಾ, ಮೊದ್ಲೆಲ್ಲ ನೀನು ವಾರಕ್ಕೊಂದ್ಸಲ ಅದೇ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಿದ್ದೆ, ನೆನ್ಪಿದ್ಯಾ? ಅಲ್ಗೆ ಹೋದ್ಮೇಲೆ ಏನಾದ್ರೂ ನೆನ್ಪಾಯ್ತಾ? ಇಲ್ಲ. ನೆನಪಿಸ್ಕೋ ಗೀತಾ, ದೇವಸ್ಥಾನ, ಅದೇ ಅರ್ಚಕರು, ಮಂಗಳಾರತಿ, ಆ ದೊಡ್ಡ ಗಂಟೆ, ಅದನ್ನೆಲ್ಲ ನೋಡಿದಾಗ ಎಲ್ಲೋ ನೋಡಿದೀನಿ ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಅದು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಯಾವುದು ನೆನಪಾಗ್ಲಿಲ್ಲ. ಆಮೇಲೆ ಇನ್ನು ಎಲ್ಲೆಲ್ಲಿ ಹೋಗಿದ್ರಿ? ಯಾವ್ದೋ ಪಾರ್ಕ್ ಕರ್ಕೊಂಡು ಹೋಗಿದ್ರು. ಅಲ್ಲೇನಾಯ್ತು? ಅಲ್ಲೂ ಏನಾದ್ರೂ ನೆನ್ಪಿದ್ಯಾ ಅಂತ ಕೇಳಿದ್ರು, ನನ್ಗೇನು ನೆನಪಾಗ್ಲಿಲ್ಲ. ಈಗ ನೀವೇನ್ ಮಾಡ್ತಿದ್ದೀರಾ? ಅಡಿಗೆ ಮಾಡಕ್ ರೆಡಿ ಮಾಡ್ತಾ ಇದ್ದೀನಿ. ಏನ್ ಅಡ್ಗೆ? ಇನ್ನೇನೆ, ಹುಳಿ ಅನ್ನ, ಪಲ್ಯ, ಚಪಾತಿ.
ಸರಿ ನಾನ್ ಮಾಡ್ತೀನಿ ಕೊಡಿ. ನಿನ್ಗೆ ಅಡ್ಗೆ ಮಾಡೋಕ್ ಗೊತ್ತಾಗತ್ತಾ? ನಾನ್ ಮಾಡ್ತೀನಿ.